ಆಮೇಲೆ ನಾನು ಘೋಷಣೆ ಮಾಡಿದ್ದೀನಿ, ಕರ್ನಾಟಕವನ್ನು ಡ್ರಗ್ಸ್ ಫ್ರೀ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮಾದಕ ವಸ್ತುಗಳ ಮಾದಕ ದ್ರವ್ಯ ಮುಕ್ತ. ಅದಕ್ಕೇನಂತ ಹೇಳೋದು? NDPS, ನಾರ್ಕೋಟಿಕ್ ಡ್ರಗ್ಸ್ ಸೈಕೋ ಟೊಮೆಟಿಕ್ ಅಲ್ಲ, ಸೈಕೋಸೊಮ್ಯಾಟಿಕ್ ಸ್ಕೀಮ್ಸ್ ಅಂತ ಹೇಳ್ತಾರೆ. NDPS ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ ಸೈಕೋಟ್ರಾಫಿಕ್ ಸಬ್ಸ್ಟ್ಯಾನ್ಸಸ್ NDPS. I repeat, ನ್ಯಾಷನಲ್ ಅಲ್ಲ, ನಾರ್ಕೋಟಿಕ್ ಡ್ರಗ್ಸ್ ಸೈಕೋಟ್ರಾಫಿಕ್ ಸಬ್ಸ್ಟ್ಯಾನ್ಸಸ್. ಸೊ ಇದನ್ನ ತಡೆಗಟ್ಟತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ದೀನಿ. ಬೆಂಗಳೂರಿನಲ್ಲಿ ನಾನು 23ಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿದೆ. ಈಗ 6767 23ರಲ್ಲಿ ವರದಿಯಾಗಿತ್ತು. 6767. ಈಗ 4000 ಚಿಲ್ಲರೆಗೆ ಬಂದಿದೆ. 24ಕ್ಕೆ 188, 4188, 4188ಕ್ಕೆ ಬಂದಿದೆ. ಆಮೇಲೆ ಹೇಳ್ತೀನಿ ಉತ್ತರ. ಪ್ರಶ್ನೆ ಕೇಳಪ್ಪ, ನೀನು ಮಧ್ಯದಲ್ಲೇ ಕೇಳ್ಬಿಟ್ರೆ. ಈಗ ಈ ವರ್ಷ ಏಪ್ರಿಲ್ವರೆಗೂ ಕೂಡ ಸುಮಾರು 1793 ವರದಿಯಾಗಿದ್ದಾವೆ. ಅದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕ ಡ್ರಗ್ಸ್ ಫ್ರೀ ಸ್ಟೇಟ್ ಆಗಬೇಕು. ನಾರ್ಕೋಟಿಕ್ ಡ್ರಗ್ಸ್ ಇದಾಗಬೇಕು ಅಂತೇಳಿ ಹೇಳಿದ್ದೀನಿ. ಸೈಕೋಟ್ರಾಫಿಕ್ ಸಬ್ಸ್ಟ್ಯಾನ್ಸಸ್. ಬೆಂಗಳೂರು ನಗರ, ಮಂಗಳೂರು, ಶಿವಮೊಗ್ಗ, ಈ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ. ಧಾರವಾಡ, ಈ ಜಿಲ್ಲೆಗಳಲ್ಲಿ ಜಾಸ್ತಿ, 10 ಜಿಲ್ಲೆಗಳಲ್ಲಿ ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗಳನ್ನೆಲ್ಲ ಹೇಳಿದ್ದೀನಿ ನಾನು. ತಡೆಗಟ್ಟಿಸ್ಬೇಕು. ಅದಕ್ಕೆ ಅವರ ಅಭಿಪ್ರಾಯನೂ ಕೇಳಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳು, CEO ಗಳು, ಪೊಲೀಸ್ DGP ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ದೀನಿ. ಇಫ್ ನೆಸೆಸರಿ ನಾನು HK ಪಾಟೀಲ್ರಿಗೆ ಹೇಳಿದ್ದೀನಿ, ಕಾನೂನನ್ನು ತಿದ್ದುಪಡಿ ಮಾಡಾಗಿದ್ರೆ ದೇರ್ ಇಸ್ ಎನ್ ಆಕ್ಟ್, ಆ ಕಾನೂನಿಗೆ ತಿದ್ದುಪಡಿ ಮಾಡಾಗಿದ್ರೆ ಮಾಡಿ ಅಂತ ಹೇಳಿದ್ದೀನಿ. ಇನ್ನೂ ಬಿಗಿಯಾದಂಥ ಕ್ರಮ ತಗೊಳ್ಳಿಕ್ಕೆ ಕಾನೂನು ತಿದ್ದುಪಡಿ ಅಗತ್ಯ ಇದ್ದರೆ ಮಾಡಬೇಕು ಅಂತ ಹೇಳಿದ್ದೀನಿ. ಬಿಕಾಸ್ ಇದು ಹೆಚ್ಚಾಗಿ ಯುವ ಜನಾಂಗ, ಆಮೇಲೆ ನಮ್ಮ
ಇವರು ಹೊಟ್ಟೋದ್ರ ಪ್ರಿಯಾಂಕಾ ಖರ್ಗೆ. ಈ ಬೆಟ್ಟಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಆನ್ಲೈನ್ ಬೆಟ್ಟಿಂಗ್ ನಡೀತಾವಲ್ಲ, ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಸೊ ಅದನ್ನು ಪ್ರಿಯಾಂಕ್ ಖರ್ಗೆಯವರು, ಎಚ್ ಕೆ ಪಾಟೀಲರು ಮಾತಾಡ್ತಾ ಇದ್ದಾರೆ. ಅದರ ಮೇಲೆ ಏನು ಕ್ರಮ ತಗೋಬೇಕು, ಕಾನೂನು ಮಾಡಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ವಿಲ್ ಕಮ್ ಟು ಸಮ್ ಕನ್ಕ್ಲೂಷನ್. ಅದನ್ನು ಕೂಡ ಹೇಳಿದ್ದೀನಿ ಡಿ ಸಿಗಳಿಗೆ. ಇದನ್ನೆಲ್ಲ ನಾವು ಕಾನೂನು ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದೀನಿ. ಆಮೇಲೆ ಈ ಪೆಡ್ಲರ್ಸ್ ಇದಾರಲ್ಲ, ಡ್ರಗ್ ಪೆಡ್ಲರ್ಸ್, ಈಗ ಚಾಕ್ಲೇಟ್ ಮೂಲಕ ಮಾಡ್ತಾರೆ, ಡ್ರಗ್ಸ್ ಟ್ಯಾಬ್ಲೆಟ್ ಮೂಲಕ ಮಾಡ್ತಾರೆ. ಇಂಥವೆಲ್ಲ ಎಲ್ಲಿ ಕಿರಾಣಿ ಅಂಗಡಿಗಳು ಇರ್ತವೆ, ಮೆಡಿಕಲ್ ಶಾಪ್ಗಳಿರ್ತವೆ, ಆ ಲೈಸೆನ್ಸ್ಗಳನ್ನ ರದ್ದು ಮಾಡಬೇಕು ಅಂತ ಹೇಳಿದ್ದೀನಿ. ಕನಿಷ್ಠ ಪಕ್ಷ ಟೈಮ್ ಬೌಂಡ್ ರದ್ದು ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ ಅವರಿಗೆ.